ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಿಲಿಕಾನ್ ಸಿಟಿ ಬೆಂಗಳೂರು ಅದೆಷ್ಟು ಭೂಗತ ಪಾತಕಿಗಳಿಗೆ, ರೌಡಿಗಳಿಗೆ ಆಶ್ರಯ ಕೊಟ್ಟಿರೋ ಮಹಾನಗರಿ. ಆದರೆ ಆ ಭೂಗತ ಲೋಕದಲ್ಲಿ ಒಬ್ಬನ ಹೆಸರು ಕೇಳಿದ್ರೆ ಇಡೀ ಅಂಡರ್ ವರ್ಲ್ಡ್ ಒಂದು ಕ್ಷಣ ತಿರುಗಿ ನೋಡುತ್ತೆ. ನಗರದ ಗಲ್ಲಿ ಗಲ್ಲಿಯಲ್ಲೂ ಆ ಹೆಸರು ಚಿರಪರಿಚಿತ. ಅವನೇ ಸೈಲೆಂಟ್ ಸುನಿಲ ಅಲಿಯಾ ಸುನಿಲ್ ಕುಮಾರ್ ಕೆ. ಆದರೆ ಸದ್ಯ ಇದೇ ಸೈಲೆಂಟ್ ಸುನಿಲ ಸೇರಿದಂತೆ ರಾಜ್ಯದ ಒಟ್ಟು 66 ಮಂದಿಯನ್ನ ರೌಡಿ ಪಟ್ಟಿಯಿಂದ ಮುಕ್ತಿಗೊಳಿಸಲಾಗಿದೆ. ಈ ಸುದ್ದಿ ಈಗ ಇಡೀ ರಾಜ್ಯದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹಾಗಾದ್ರೆ ಈ ಕುಖ್ಯಾತ ರೌಡಿಗಳಿಗೆ ರೌಡಿ ಶೀಟ್ನಿಂದ ಮುಕ್ತಿ ಸಿಕ್ಕಿದ್ದು ಹೇಗೆ? ಪೊಲೀಸ್ ಇಲಾಖೆ ಮತ್ತು ಗೃಹ ಸಚಿವರು ಇದಕ್ಕೆ ಹೇಳಿದ್ದೇನು? ಸೈಲೆಂಟ್ ಸುನಿಲನ ಅಸಲಿ ಕ್ರೈಮ್ ಹಿಸ್ಟರಿ ಏನು? ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. 2022ರಲ್ಲಿ ಹೈಕೋರ್ಟ್ ಹೊರಡಿಸಿದ್ದ ಮಾರ್ಗಸೂಚಿಗಳನ್ನು ನಮ್ಮ ರಾಜ್ಯ ಪೊಲೀಸರು ಸರಿಯಾಗಿ ಪಾಲನೆ ಮಾಡದೇ ಇರೋ ಕಾರಣ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರವು 66 ರೌಡಿಗಳನ್ನು ರೌಡಿ ಪಟ್ಟಿಯಿಂದ ತೆಗೆಯುವಂತೆ ಶಿಫಾರಸನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈ ವರ್ಷದ ಮೇ ಅಂತ್ಯಕ್ಕೆ ಸೈಲೆಂಟ್ ಸುನಿಲ, ಒಂಟೆ ರೋಹಿತ್ ಸೇರಿದಂತೆ ಬೆಂಗಳೂರಿನ 7 ಮಂದಿಯನ್ನು ರೌಡಿ ಪಟ್ಟಿಯಿಂದ ಕೈಬಿಡಲಾಗಿತ್ತು. ಮೇ 19ನೇ ತಾರೀಕು ಅಮೃತಹಳ್ಳಿ ಠಾಣೆ ಪೊಲೀಸರು ಸುನೀಲನ ಹೆಸರನ್ನ ರೌಡಿ ಪಟ್ಟಿಯಿಂದ ತೆಗೆದಿದ್ರು. ಆದರೆ ಈ ಪ್ರಕರಣ ಅತ್ಯಂತ ಸೂಕ್ಷ್ಮ ವಿಷಯವಾಗಿದ್ದರಿಂದ ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಬೆಂಗಳೂರಿನಲ್ಲಿ 7 ಜನರನ್ನ ಪಟ್ಟಿಯಿಂದ ಕೈ ಬಿಡಲಾಗಿದ್ದು ಕಾನೂನು ತಜ್ಞರು ಹಾಗೂ DG IGP ಅವರೊಂದಿಗೆ ಚರ್ಚಿಸಿ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ರೌಡಿಗಳನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು 6 ನಟೋರಿಯಸ್ ರೌಡಿ ಶೀಟರ್ಗಳಿಗೆ ಪಟ್ಟಿಯಿಂದ ಮುಕ್ತಿ ನೀಡುವ ವಿಚಾರ ಗಮನಕ್ಕೆ ಬಂದಿದ್ದು ಅದಕ್ಕೆ ತಡೆ ಕೊಟ್ಟಿದ್ದೇನೆ. ಪಟ್ಟಿಯಲ್ಲಿರುವ 8 ಜನರು BJP ಕಾರ್ಯಕರ್ತರಾಗಿದ್ದಾರೆ ಅಂತ ಹೇಳ್ತಾ ಪೊಲೀಸ್ ಇಲಾಖೆಯ ಲೋಪವನ್ನು ಸರಿಪಡಿಸೋದಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಸದ್ದು ಮಾಡ್ತಿರೋ ಈ ಸೈಲೆಂಟ್ ಸುನಿಲನ ಅಸಲಿ ಚರಿತ್ರೆ ಏನ್ ಗೊತ್ತಾ? ಮೂಲತಃ ಕೇರಳದವನಾದ ಸುನಿಲು ಜನವರಿ 6, 1981ರಂದು ರಾಜಾಜಿನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನ್ಮ ತಾಳಿದ. ತಂದೆ ಕೃಷ್ಣಪ್ಪ ಕಾರು ಚಾಲಕ, ತಾಯಿ ಲೀಲಾ ಮನೆಗೆಲಸ ಮಾಡ್ತಾ ಇದ್ರು. ಈ ಕಡು ಬಡತನದ ನಡುವೆ ಬೆಳೆದ ಸುನಿಲನಿಗೆ 10ನೇ ತರಗತಿ ಓದುವಾಗ ಪಾರಿವಾಳ ಆರಿಸೋದು, ಕ್ರಿಕೆಟ್ ಆಡೋದು ಅಂದ್ರೆ ಭಾರಿ ಹುಚ್ಚಿತ್ತು. ಆದರೆ ಇದೇ ಕ್ರಿಕೆಟ್ ಆಟ ಆತನ ಬದುಕನ್ನೇ ಬದಲಾಯಿಸುತ್ತೆ. ಕ್ರಿಕೆಟ್ ಜಗಳವೊಂದರಲ್ಲಿ ವಿಕೆಟ್ನಿಂದ ಹಲ್ಲೆ ಮಾಡಿದ ಸುನಿಲ ಕೇವಲ 10ನೇ ತರಗತಿಯಲ್ಲಿದ್ದಾಗಲೇ ಬಾಲಾಪರಾಧಿಯಾಗಿ ಜೈಲು ಸೇರ್ತಾನೆ. ಜೈಲಿಗೆ ಹೋದ ಸುನಿಲನಿಗೆ ಅಲ್ಲಿ ಭೂಗತ ಲೋಕದ ಲಿಂಕ್ ಸಿಗುತ್ತೆ. ಜೈಲಿಂದ ಹೊರಗಡೆ ಬರ್ತಾ ಇದ್ದಂಗೆನೆ ಪ್ರಕಾಶ್ ನಗರದ ಕುಖ್ಯಾತ ರೌಡಿಗಳಾದ ನಾಗರಾಜ, ಒಂಟೆ ಮತ್ತು ಪ್ರಸಾದಿ ಗ್ಯಾಂಗ್ ಅನ್ನ ಸೇರ್ಕೊಳ್ತಾನೆ. ಇವನ ರೌಡಿಸಮ್ ಎಷ್ಟು ವೇಗವಾಗಿ ಬೆಳೀತಂದ್ರೆ ಕೇವಲ 20 ವರ್ಷದ ಆಸ್ಪಾಸ್ನಲ್ಲೇ ಇವನ ಮೇಲೆ ಮೊದಲ ರೌಡಿ ಶೀಟ್ ಓಪನ್ ಆಗುತ್ತೆ. ಅಷ್ಟಕ್ಕೂ ಈತನಿಗೆ ಸೈಲೆಂಟ್ ಸುನಿಲ ಅನ್ನೋ ಹೆಸರು ಯಾಕೆ ಬಂತು ಅಂದ್ಕೊಂಡಿದ್ದೀರಾ? ಪೊಲೀಸರು ಇವನನ್ನು ಅರೆಸ್ಟ್ ಮಾಡಿ ಎಷ್ಟೇ ವಿಚಾರಣೆ ನಡೆಸಿದ್ರು ಕೂಡ, ಏನೇ ಪ್ರಶ್ನೆ ಕೇಳಿದ್ರು ಈ ಕಟುಕ ಮಾತ್ರ ಗಪ್ ಚುಪ್ಪಾಗಿ ನಿಂತಿರ್ತಾ ಇದ್ದ. ಕೇಳಿದ ಪ್ರಶ್ನೆಗೆ ಸೈಲೆಂಟ್ ಆಗಿ ಒಂದೇ ಪದದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದ. ಇದೇ ಕಾರಣಕ್ಕೆ ಈತನಿಗೆ ಸೈಲೆಂಟ್ ಸುನಿಲ ಅನ್ನೋ ಹೆಸರು ಕಾಯಂ ಆಯಿತು. ನೀವು ತೋರಿಸ್ತಾ ಇದ್ದಾಗ ನಿಮ್ಗೆ ಭಯ ಬೀಳ್ತಿಲ್ಲ. ಈಗ ನೋಡ ಬಾಲರಾಜ್ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ CCTV ಬರೋದು ಹೋಗೋದು ಇದು ನಿಲ್ಸ್ಬೇಕು. ಈ ಒಂದು ತೆಗಿ ಒಂದು ಏನಿದೆ, ಯಾವ ಕಡೆ ಕಾಂಟ್ರಾಕ್ಟ್ ಏನ್ ಮಾಡ್ತಾನೆ, ಎಲ್ಲಿಂದ ತಗೊಳ್ತಾನೆ, ಯಾರಿಗೆ ಥ್ರೆಟ್ ಮಾಡಿದಾನೆ, ಅವ್ರು ಕೇಸ್ ಹಾಕೊಂಡು ಲೋಫರ್ ಒಳಗಡೆ ಹಾಕಿ ಅವನಿಗೆ ಜಾಸ್ತಿ ನಿಮಗೆ ಸೊಕ್ಕಾಗಿದೆ. ಈ ಕಡೆ ನೋಡು, ತಲೆ ಮೇಲೆ ಹಾಕ್ತೀನಿ. ಜಾಸ್ತಿ ಇದು ಆಗಿದ್ಯಾ? ಜಾಸ್ತಿ ಕಣ್ ತೋರಿಸ್ತೀಯ ನೀನು, ಕಣ್ ತೋರಿಸ್ತೀಯ ನೋಡಿ ಅವನಿಗೆ ಲೋಫರ್ ಒಳಗಡೆ ಹೋಗಿ ಒಳಗಡೆ ಲಾಕಪ್ ಹಾಕಿ. ಸೈಲೆಂಟ್ ಸುನಿಲನ ಅಪರಾಧ ಲೋಕದ ಪಯಣ ಸಣ್ಣದೇನಲ್ಲ ಶಿವ. 1996ರಲ್ಲಿ ಕೇವಲ ಗೆಳೆಯರ ಜೊತೆ ಸೇರಿಕೊಂಡು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಶೆಟ್ಕಾಳಪ್ಪ ಅವರನ್ನೇ ಕೊಲೆ ಮಾಡಿ ಇಡೀ ಇಲಾಖೆಯನ್ನು ಬೆಚ್ಚಿ ಬೀಳುವಂತೆ ಮಾಡಿದ್ದ.
ಅದಾದಮೇಲೆ 2001ರಲ್ಲಿ ಬೈಲು ರವಿ ಕೊಲೆ ಕೇಸ್ನಲ್ಲೂ ಕೂಡ ಈತನ ಹೆಸರು ಕೇಳಿಬಂತು. ಆದರೆ 2004ರ ನವೆಂಬರ್ನಲ್ಲಿ ಚಾಲುಕ್ಯ ಸರ್ಕಲ್ ಬಳಿ ಇಡೀ ಬೆಂಗಳೂರು ಅಂಡರ್ ವರ್ಲ್ಡನ್ನೇ ನಡುಗಿಸಿದ್ದ ಬೆಕ್ಕಿನ ಕಣ್ಣು ರಾಜೇಂದ್ರನ ಭೀಕರ ಹತ್ಯೆ ಆಗುತ್ತೆ. ಸುನೀಲ ತನ್ನ ಗ್ಯಾಂಗ್ನ ಒಂಟೆ ರೋಹಿತ ಸೇರಿದಂತೆ 4 ಜೊತೆಗೂಡಿ ಈ ಮರ್ಡರ್ ಮಾಡಿದ್ದ. ಈ ಕೇಸ್ನಲ್ಲಿ ಜೈಲು ಸೇರಿ 2007ರಲ್ಲಿ ಹೊರಗೆ ಬಂದ ಸುನೀಲ್ ಕೇವಲ ರೌಡಿಸಮ್ ಅಷ್ಟೇ ಅಲ್ಲ, ಮೆಜೆಸ್ಟಿಕ್, ಸಿಟಿ ಮಾರ್ಕೆಟ್ನಲ್ಲಿ ಬಡ್ಡಿ ವ್ಯವಹಾರ, ವಿಡಿಯೋ ಗೇಮ್ಸ್ ಮತ್ತು ರಿಯಲ್ ಎಸ್ಟೇಟ್ ದಂಧೆಗೂ ಎಂಟ್ರಿ ಕೊಟ್ಟಿದ್ದ. ಅಲ್ಲಿಂದ ಮುಂದೆ 2009ರಲ್ಲಿ ಬುಲೆಟ್ ರವಿ ಹತ್ಯೆ, 800 ವ್ಯಾಪ್ತಿಯಲ್ಲಿ ಪ್ರಶಾಂತ್ ಮತ್ತು ಹೆಮ್ಮೆ ಮಂಜನ ಡಬಲ್ ಮರ್ಡರ್, 2012ರಲ್ಲಿ ರೌಡಿ ರುದ್ರನ ಕೊಲೆ. ಹೀಗೆ ಇವನ ಮೇಲೆ ಕೊಲೆ, ದರೋಡೆ, ಕಿಡ್ನಾಪ್ ಸೇರಿದಂತೆ ಒಟ್ಟು 17ಕ್ಕೂ ಹೆಚ್ಚು ಗಂಭೀರ ಪ್ರಕರಣಗಳು ದಾಖಲಾಗ್ತವೆ. ಆದರೆ ರೌಡಿಸಂನ ರಕ್ತದ ಹಾದಿಯಲ್ಲಿ ಸಾಗಿದ್ದ ಸುನೀಲನ ಬದುಕಿನಲ್ಲಿ ಕೂಡ ತಿರುವು ಸಿಗುತ್ತೆ. ಸೌಮ್ಯ ಎಂಬಾಕೆಯನ್ನು ಪ್ರೀತಿಸಿ ಮದುವೆಯಾಗಿ ಕೌಟುಂಬಿಕ ಜೀವನಕ್ಕೆ ಕಾಲಿಟ್ಟ ಸುನೀಲ ಇತ್ತೀಚಿನ ದಿನಗಳಲ್ಲಿ ರೌಡಿ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ ಬಹುತೇಕ ರೌಡಿಗಳಂತೆ ಈತನಿಗೂ ಈಗ ಸಮಾಜ ಸೇವೆ, ಗಣ್ಯರ ಒಡನಾಟ ಅಂತ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾನೆ. ಇಲ್ಲಿ ದೊಡ್ಡ ಹೈಲೈಟ್ ಏನಂದ್ರೆ, ಸೈಲೆಂಟ್ ಸುನೀಲನ ಮೇಲಿದ್ದ ಒಟ್ಟು 17 ಕೇಸ್ಗಳ ಪೈಕಿ 16 ಕೇಸ್ಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಖುಲಾಸೆಗೊಂಡ್ಬಿಟ್ಟಿದ್ದಾವೆ. ಇನ್ನುಳಿದ ಕೇವಲ 1 ಪ್ರಕರಣಕ್ಕೆ ಕೋರ್ಟು ಸ್ಟೇ ಕೊಟ್ಟಿದೆ. ಅಂದ್ರೆ ಸದ್ಯ 41 ವರ್ಷದ ಸುನೀಲನ ಮೇಲೆ ಅಧಿಕೃತವಾಗಿ ಯಾವುದೇ ಸಕ್ರಿಯ ಪ್ರಕರಣಗಳು ಇಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜಪೇಟೆಯಿಂದ ಕಾಂಗ್ರೆಸ್ನ ಜಮೀರ್ ಅಹಮದ್ ಖಾನ್ ವಿರುದ್ಧ ಬಿಜೆಪಿ ಟಿಕೆಟ್ ತೆಗೆದುಕೊಳ್ಳುವ ಇರಾದೆಯಲ್ಲಿದ್ದ ಈತ ಈಗ ಸೈಲೆಂಟ್ ಆಗಿಯೇ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾನೆ. ರೌಡಿಸಂ ಲೋಕದಿಂದ ಹೊರಗೆ ಬಂದು ರಾಜಕೀಯದ ತೆರೆಗೆ ಬರೋದಕ್ಕೆ ನಿಂತಿರುವ ಸೈಲೆಂಟ್ ಸುನೀಲನ ಈ ಹೊಸ ಇನ್ನಿಂಗ್ಸ್ ಮತ್ತು ಪೊಲೀಸರ ಮೇಲ್ಮನವಿ ಸಲ್ಲಿಕೆ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕ್ರೈಮ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.